ಇದರಲ್ಲಿ ಎರಡು ಮುಖ್ಯವಾದ ವಿಚಾರಗಳನ್ನು ಈ ಸರ್ಗದಲ್ಲಿ ಹೇಳಿದ್ದಾರೆ. ಸೀತೆನ ಹೋಗಿ ನೋಡಿದಲ್ಲಪ್ಪ, ಹೇಗಿದ್ಲು, ಏನಾಯಿತು ಅಂತ ರಾಮ ಕೇಳ್ತಾನೆ. ಆಗ ಹೇಳ್ತಾನೆ ಹನುಮಾನ್, ನಾನು ಹೀಗೆ ರಾವಣನ ಅಂತಃಪುರಕ್ಕೆ ಹೋದೆ. ಅಲ್ಲಿ ಕಾಡಿನಲ್ಲಿ ಅಶೋಕವನದಲ್ಲಿ ಸೀತೆ ಇದ್ಲು, ನೆಲದಲ್ಲಿ ಮಲಗ್ತಾ ಇದ್ದಾಳೆ, ತುಂಬ ಸುಸ್ತಾಗಿದ್ದಾಳೆ. ಇನ್ನು ಬಹಳ ದೀರ್ಘಕಾಲ ಅವಳು ಬದುಕೋದಿಲ್ಲ, ಕಷ್ಟ ಆಗುತ್ತೆ. ಅವಳು ಒಂದೇ ಒಂದು ಜಟೆ ಆಗೋಗಿದೆ, ಅವಳು ಕೂದಲು ಬಾಚದೆ ಒಂದೇ ಕೂದಲಾಗೋಗಿದೆ, ಎಲ್ಲ ಕೂದಲು ಸೇರಿ ಒಂದು ಕೂದಲಾಗೋಗಿದೆ, ಬಹಳ ಕಷ್ಟಪಡ್ತಾ ಇದ್ದಾಳೆ, ಸದಾ ಅಳ್ತಾಳೆ, ರಾಮ ಅಂತ ಹೇಳ್ತಾ ಇರ್ತಾಳೆ. ನಾನು ಫಸ್ಟ್ ಹೋಗಿ ನೋಡಿದೆ. ನಾನು ನೋಡಿದಾಗ ನಾನು ರಾಮನನ್ನು ಹೇಳಿದಾಗಲೂ ಕೂಡ ಅವಳು ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟಪಡಲಿಲ್ಲ. ಯಾಕೆಂದರೆ ಇದು ಯಾರೋ ಇನ್ನೊಂದು ರಾಕ್ಷಸ ಮಾಯೆ ಅಂತ ಅಂದ್ಕೊಂಡ್ಳು. ಆದರೆ ನಾನು ನಿನ್ನ ವಿಚಾರಗಳನ್ನು ಹೇಳ್ತಾ ನೀನು ಕೊಟ್ಟಂತಹ ಮಣಿಯುಂಗುರವನ್ನು ತೋರಿಸಿದೆ. ಆಗ ತಕ್ಷಣ ಅವಳಿಗೆ ಇದು ಇಲ್ಲ ಇವನು ರಾಮನ ಕಡೆಯವನು ಅಂತ ಮನಸ್ಸು ಬಂತು. ತಕ್ಷಣ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಒಂದು ಮಾತನ್ನು ಹೇಳಿದ್ಲು, ಇನ್ನು 1 ತಿಂಗಳು ಬದುಕ್ತೀನಿ ನಾನು, ಅದಕ್ಕೆ ಮೇಲೆ ಬದುಕೋದಿಲ್ಲ. ಆದ್ದರಿಂದ 1 ತಿಂಗಳೊಳಗಡೆ ರಾಮನನ್ನು ಬರೋದು ಕೇಳು ಅಂತ ಹೇಳಿದ್ಲು. ಆಮೇಲೆ ಚೂಡಾಮಣಿಯನ್ನು ಕೊಟ್ಟಲು, ಇದನ್ನು ರಾಮನಿಗೆ ಕೊಟ್ಬಿಡು ಅಂತ. ಆದರೆ ಚೂಡಾಮಣಿಯನ್ನು ಕೊಟ್ಟ ತಕ್ಷಣವೇ ರಾಮನಿಗೆ ನಂಬಿಕೆ ಬರಬೇಕಲ್ಲ. ಈ ಚೂಡಾಮಣಿ ಎಲ್ಲ ಆಭರಣಗಳು ಸೀತೆದು ಬಿದ್ದಂಗೆ ಇದು ಎಲ್ಲೋ ಬಿದ್ದಿರೋದನ್ನು ಚೂಡಾಮಣಿ ತಂದ ಅಂತ ಹೇಳಬಾರ್ದಲ್ಲ. ಅದಕ್ಕೆ ನನಗೂ ಮತ್ತು ರಾಮನಿಗೂ ಇಬ್ಬರಿಗೇ ಗೊತ್ತಿರುವ ಒಂದು ಕಥೆಯನ್ನು ನಿನಗೆ ಹೇಳ್ತೀನಿ, ಅದನ್ನು ನೀನು ಅವನಿಗೆ ಹೇಳು, ಜ್ಞಾಪಕ ಬರುತ್ತೆ. ಇದು ನಾನು ಮತ್ತು ರಾಮ ಇಬ್ಬರು ಚಿತ್ರಕೂಟದಲ್ಲಿದ್ದಾಗ ನಡೆದಿದ್ದು, ಯಾರಿಗೂ ಗೊತ್ತಿಲ್ಲ ಇದು. ನನಗೆ ಒಂದು ದಿನ ಕಾಗೆಯ ರೂಪದಲ್ಲಿ ಬಂದ ರಾಕ್ಷಸ ಕಚ್ಚಿಬಿಟ್ಟ, ನನ್ನ ಸ್ತನಭಾಗವನ್ನು ಕಚ್ಚಿದ. ರಾಮ ಮಲಗಿದ್ದ. ಆದರೆ ರಾಮನಿಗೆ ನಿದ್ದೆ ಬಂದಾಗ ಎದ್ದೇಳಬಾರ್ದು ಅನ್ನೋ ಕಾರಣಕ್ಕೆ ಆ ನೋವನ್ನು ತಡ್ಕೊಳ್ತಾ ಇದ್ದೆ. ಆದರೆ ಆ ರಕ್ತ ಕೆಳಗಡೆ ಬಿದ್ದಾಗ ರಾಮನಿಗೆ ಎಚ್ಚರ ಆಯಿತು. ತಕ್ಷಣ ಅವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಕಳಿಸಿದ. ಈ ರಾಕ್ಷಸನನ್ನು ವಾಯಸ ರೂಪದಲ್ಲಿ ಕಾಗೆಯ ರೂಪದಲ್ಲಿ ಬಂದ ರಾಕ್ಷಸನನ್ನು ಗೆದ್ದಿದ್ದನ್ನು ಇದು ಯಾರಿಗೂ ಗೊತ್ತಿಲ್ಲ, ಇದನ್ನು ಗ್ಯಾಪ್ಸು ಅಂತ ಅವನು ಹೇಳ್ತಾನೆ. ಸೊ ಅಲ್ಲಿಗೆ ರಾಮನಿಗೆ ತುಂಬ ಸಂತೋಷ ಆಗುತ್ತೆ. ಸೊ ಹಾಗಾಗಿ ಈ ಕಥೆಯಲ್ಲಿ ಅವನು ಹೇಳ್ತಾನೆ, ಸೀತೆಯನ್ನು ನೋಡಿದಷ್ಟೇ ಸಂತೋಷ, ಆ ಎಲ್ಲವೂ ರಾಮನಿಗೆ ಜ್ಞಾಪಕ ಬರ್ತದೆ. ಏವಮುಕ್ತೋ ಹನುಮತಾ ರಾಮೋ ದಶರಥಾತ್ಮಜಃ ತಮ್ಮಣಿಂ ಹೃದಯೇ ಕೃತ್ವಾ ಪ್ರರುರೋಧ ಸಲಕ್ಷಣಃ ತಂತುದೃಷ್ಟ್ವಾ ಮಣಿಶ್ರೇಷ್ಠಂ ರಾಘವ ಶೋಕಕರ್ಷಿಷಃ ನೇತ್ರಾಭ್ಯಾಂ ಅಶ್ರುಪೂರ್ಣಾಭ್ಯಾಂ ಸುಗ್ರೀವಮಿದಮಬ್ರವೀತ್ ಯತೈವ ಧೇನು ಸ್ರವತಿ ಸ್ನೇಹಾದ್ ವತ್ಸಸ್ಯ ವತ್ಸಲ ತಥಾ ಮಾಮಪಿ ಹೃದಯಂ ಮಣಿರತ್ನಸ್ಯ ದರ್ಶನಾತ್ ಮಣಿರತ್ನವಿದಂ ದತ್ತಂ ವೈದೇಕ್ಯಾ ಶ್ವಶುರೇಣ ಮೇ ವಧೂಕಾಲೇ ಯಥಾ ಬದ್ಧಮಧಿಕಂ ಮೂರ್ತಿ ಶೋಭತೆ ಅಯಂ ಹಿ ಜಲಸಂಭೂತೋ ಮಣಿಸ್ಸಜ್ಜನ ಪೂಜಿತಃ ಯಜ್ಞೇ ಪರಮತುಷ್ಟೇನ ದತ್ತಶಕ್ರೇಣ ದೇವತಾ ಇಮಂ ದೃಷ್ಟ್ವಾ ಮಣಿಶ್ರೇಷ್ಠಂ ತಥಾ ತಾತಸ್ಯ ದರ್ಶನಂ ಅದ್ಯಾಸ್ಮ್ಯಾವಗತಃ ಸೌಮ್ಯ ವೈದೇಹ್ಯ ಸದಾ ವಿಭೋಃ ಅಯಂ ಹಿ ಶೋಭತೆ ತಸ್ಯಾಃ ಪ್ರಿಯಾಯ ಮೂರ್ತಿಮೇ ಮಣಿಃ ಅಸ್ಯಾದ್ಯ ದರ್ಶನೇನಾಹಂ ಪ್ರಾಪ್ತಂ ತಾಂ ವಿಚಿಂತಯೇ ಕಿಮಾಹ ಸೀತಾ ವೈದೇಹಿ ಬ್ರೂಹಿ ಸೌಮ್ಯ ಪುನಃ ಪುನಃ ಪರಾಸುಮಿವತೋ ಯೇನ ಸಿಂಚಂತಿ ವಾಕ್ಯವಾರಿಣಾ ಇತ್ಯಸ್ತು ಕಿಂ ದುಃಖತರಂ ವಿಧಿಮಂ ವಾರಿಸಂಭವಂ ಮಣಿಂ ಪಶ್ಯಾಮಿ ಸೌಮಿತ್ರೇ ವೈದೇಹೀ ಮಾಗತಾಂ ವಿನಾ ಚಿರಂಜೀವತಿ ವೈದೇಹಿ ಯದಿಮಾಸಂ ಧರಿಷ್ಯತಿ ನ ಜೀವೇಜಂ ಕ್ಷಣಮಪಿ ವಿನಾ ತಾಂ ಅಸಿತೆ ಕ್ಷಣಾಂ ನಯಮಾಪ್ಯತಂ ದೇಶಂ ಯತ್ರ ದೃಷ್ಟಾ ಮಮ ಪ್ರಿಯಾ ನ ತಿಷ್ಟೇಜಂ ಕ್ಷಣಮಪಿ ಪ್ರವೃತ್ತಿಮುಪಲಭ್ಯ ಚ ಕಥಂ ಸಾ ಮಮ ಸುಶ್ರೋಣಿ ಭೀರುಭೀರುಸ್ತುತಿ ಸದಾ ಭಯಾವಹಾನಾಂ ಘೋರಾಣಾಂ ಮಧ್ಯೆ ತಿಷ್ಠತಿ ರಕ್ಷಸಾಂ ಶಾರದಸ್ತಿಮಿರೋನ್ಮುಕ್ತೋ ನ್ಯೂನಂ ಚಂದ್ರಿವಾಂಬುಧೈಃ ಆವೃತಂ ವದನಂ ತಸ್ಯ ನ ವಿರಾಜತಿ ರಾಕ್ಷಸೈಃ ಕಿಮಾಹ ಸೀತಾ ಹನುಮಾನ್ ತತ್ವತಃ ಕಥಯಾದ್ಯಮೇ ಜೇತೇನ ಖಲು ಜೀವಿಷ್ಯೆ ವೇಷಜೇನಾತುರೋ ಜತಾ ಮಧುರಾ ಲಾಪ ಕಿಮಾಹ ಮಮ ಭಾಮಿನಿ ಮದ್ವಿಹಾನಾವರಾರೋಹ ಹನುಮತ್ಕಥಯಸ್ವ ಮೇ ದುಃಖಾತ್ ದುಃಖತರಂ ಪ್ರಾಪ್ಯ ಕಥಂ ಜೀವತಿ ಜಾನಕಿ ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೆ ಸುಂದರಕಾಂಡೇ ಷಷ್ಠಿತಮ ಸರ್ಗಾಃ. ಈ ಸರ್ಗದಲ್ಲಿ ಹೇಳ್ತಾನೆ, ಮಣಿನ ತಗೊಂಡ್ಬಿಟ್ಟು ಎದೆ ಮೇಲೆ ಇಟ್ಕೊಂಡ್ಬಿಟ್ಟು ಅಳ್ತಾನೆ. ಸೀತೆ ಏನಾದರೂ 1 ತಿಂಗಳ ಮೇಲೆ ಬದುಕದೆ ಹೋದರೆ ಅವಳು ಬದುಕಿಲ್ಲದ 1 ಕ್ಷಣವೂ ನಾನು ಬದುಕೋದಿಲ್ಲ, ನಡಿ ಈಗಲೇ ಹೋಗೋಣ ಅಂತ ಸಂಕಲ್ಪವನ್ನು ಮಾಡಿ ಆ ಸೀತೆಯ ಜಾಗಕ್ಕೆ ಹೋಗೋದಕ್ಕೆ ಆ ಕ್ಷಣವೇ ಸಂಕಲ್ಪವನ್ನು ಮಾಡ್ತಾನೆ. ಬಹಳ ದೀರ್ಘಕಾಲ ಆ ಸೀತೆಯನ್ನು ನೆನೆಸ್ಕೊಂಡು ಆ ಮಣಿ ಎಲ್ಲಿದು ಅಂತ ನೋಡಿದಾಗ ಅದು ಇಂದ್ರನಿಂದ ಕೊಟ್ಟಿದ್ದ ಮಣಿ, ಜಲದಿಂದ ಆದ ಮಣಿ, ಅದು ಮುಕ್ತಾಮಣಿ. ಜಲ ಅಂದರೆ ನೀರಲ್ಲಾಗೋದು ಯಾವುದು? ಮುತ್ತು ಹವಳ ಇದೆಲ್ಲ ನೀರಿನಿಂದ ಬರೋದು. ಆ ಮಣಿಯನ್ನು ಇಟ್ಕೊಂಡು ಇದು ನಮ್ಮ ಮದುವೆ ಕಾಲದಲ್ಲಿ ಕೊಟ್ಟದ್ದು ನಮ್ಮ ಮಾವ,
ಬಹಳ ಅದ್ಭುತವಾದದ್ದು, ಈ ಮಣಿಯನ್ನು ಅವಳು ಧರಿಸ್ತಾ ಇದ್ಲು ಅಂತ ಎಲ್ಲ ನೆನ್ಕೊಂಡು ಅಳ್ತಾನೆ. ಏವ ಮುಕ್ತಸ್ಥೋ ಹನುಮಾನ್ ರಾಘವೇಣ ಮಹಾತ್ಮನಾ ಸೀತಯಾ ಭಾಷಿತಂ ಸರ್ವಂ ನಿವೇದಯತ ರಾಘವೇದ ಮುಕ್ತವತಿ ದೇವಿ ಜಾನಕಿ ಪುರುಷರ್ಷಭ ಪೂರ್ವವೃತ್ತಮಭಿಜ್ಞಾನಂ ಚಿತ್ರಕೂಟೇ ಯಥಾ ತತಂ ಸುಖ ಸುಪ್ತ ತ್ವಯಾ ಸಾರ್ಧಂ ಜಾನಕಿ ಪೂರ್ವಮುತ್ತಿತಾ ವಾಯಸಃ ಸಹಸೋತ್ಕೃತ್ಯ ವಿದಧಾರಸ್ತನಾಂತರೆ ಪರ್ಯಾಯೇಣ ಚ ಸುತಪ್ತಸ್ತುಂ ದೇವ್ಯಂಗ್ರಭೃತಾಗ್ರಜಾ ಪುನಶ್ಚ ಕಿಲ ಪಕ್ಷೀ ಸದೇವ್ಯಾ ಜನಯತಿ ವ್ಯತಾಂ ಪುನಃ ಪುನರುಪಾಗಮ್ಯ ವಿದಧಾರ ವೃಷಂಕಿಲೋ ತತಸ್ತುಂ ಭೌತಸ್ತಸ್ಯಾಹ ಶೋಣಿತೇನ ಸಮುಕ್ಷಿತಃ ವಾಯಸೇನ ಚ ತೇನೈವ ಸತತಂ ಬಾಧ್ಯಮಾನಯಾ ಭೌತಃ ಕಿಲ ದೇವ್ಯಾ ತ್ವಂ ಸುಖಸುಪ್ತಃ ಪರಂತಪ ತಾಂತು ದೃಷ್ಟ್ವಾ ಮಹಾಭಾವೋ ದಾರಿತಂ ಚ ಸ್ತನಾಂತರೆ ಆಶೀವಿಷೈವ ಕ್ರುದ್ಧೋ ನಿಶ್ವಸನ್ನಭ್ಯಭಾಷತಾಃ ನಕಾಗ್ರೇ ಕೇನ ತೇ ಭೀರುದಾರಿತಂ ತು ಸ್ತನಾಂತರಂ ಕಕ್ರೀಡಿತ ಸರೋಷೇಣ ಪಂಚವಕ್ತ್ರೇಣ ಭೋಗಿನಾ ನಿರೀಕ್ಷ್ಯಮಾನಃ ಸಹಸಾ ವಾಯಸಂ ಸಮವೀಕ್ಷಿತ ನ ಕೈಃ ಸರುದಿರಸ್ತೀಕ್ಷ್ಣೈಸ್ತಾಮೇವಾಭಿಮುಖಂ ಸ್ಥಿತಂ ಸುತಃ ಕಿಲ ಶಸಕ್ಷಸ್ಯ ವಾಯಸಃ ಪತತಾಂಬರಃ ದರಾಂತರಚರಕ್ತೀಗ್ರಂ ಪವನಸ್ಯ ಗತೌ ಸಮಃ ತತಸ್ತಸ್ಮಿನ್ ಮಹಾಬಾಹೋ ಕೋಸಂ ವರ್ತಿದಕ್ಷಿಣಃ ವಾಯಸೇ ತ್ವಂ ಕಥಾಃ ಕ್ರೂರಾನ್ ಮತಿಮತಾಂಬರಾ ಸದರ್ಭಂ ಸಂಸ್ತಾರಯಾದ್ಗೃಹ್ಯ ಬ್ರಹ್ಮಾಸ್ತ್ರೇಣ ನ್ಯಯೋಜಯಃ ಸದೀಪ್ತ ಇವ ಕಾಲಾಗ್ನಿರ್ಜ್ವಾಲಾಭಿಮುಖಃ ಖಗಂ ಕ್ಷಿಪ್ರವಾಂ तं ಪ್ರದೀಪ್तं ಹಿ ದರ್ಭಂतं ವಾಯಸಂ ಪ್ರತಿ ತತಸ್ತು ವಾಯಸಂ ದೀಪ್ತಃ ಸದರ್ಭೋ ನ ಜಗಾಮಃ ಸಪಿತ್ರಾತ್ ಪರಿತ್ಯಕ್ತಃ ಸುರೈಶ್ಚ ಸಮಹರ್ಷಿಭಿಃ ತ್ರೀನ್ ಲೋಕಾನ್ ಸಂಪರಿಕ್ರಮ್ಯ ತ್ರಾತಾರನ್ನಾದಿಗಚ್ಚತಿ ತತ್ರಸ್ತ್ರ ತತ್ಸ್ವಕಾಶಾಮೃಂದಮಾಸಂ ಸತಂ ನಿಪತ್ತಂ ಭೂಮೋ ಶರಣ್ಯಃ ಶರಣಾಗತಂ ವದಾರ್ಹಮಪಿ ಕಾಕುತ್ಸ ಕೃಪಯಾ ಪರ್ಯಪಾಲಯ ಮೋಘಮಸ್ತ್ರನ್ನ ಶಕ್ಯಂತು ಕರ್ತುಮಿತ್ಯೇವ ರಾಘವ ಭವಾಂಸ್ತ್ವಂ ಸಾಕ್ಷಿ ಕಾಕಸ್ಯ ಹೈನಸ್ತಿ ಸ್ಮ ಸ ದಕ್ಷಿಣಂ ವಾಯಸಸ್ತ್ವಾಂ ನಮಸ್ಕೃತ್ಯ ರಾಜ್ಞೇ ದಶರಥಾಯ ಚ ವಿಸೃಷ್ಟಸ್ತು ತದಾ ಕಾಕಃ ಪ್ರತಿಪೇದೆ ಸ್ವಮಾಲಯಂ ದೇವಮಸ್ತ್ರವಿದಾಂ ಶ್ರೇಷ್ಠಾ ಸತ್ವವಾನ್ ಶೀಲವಾನಪಿ ಕಿಮರ್ಥಮಸ್ತ್ರಂ ರಕ್ಷಸ್ಸು ನ ಯೋಜಯತಿ ರಾಘವಃ ನ ನಾಗಾ ನಾಪಿ ಗಂಧರ್ವಾ ನಾಸುರಾ ನ ಮರುದ್ಗಣಾಃ ನ ಚ ಸರ್ವೇ ರಣೇ ಶಕ್ತಾ ರಾಮಂ ಪ್ರತಿ ಸಮಾಸಿತುಂ ತಸ್ಯ ವೀರ್ಯವದಃ ಕಶ್ಚಿನ್ಮಯದ್ಯಸ್ಯ ಸಂಭ್ರಮಃ ಕ್ಷಿಪ್ರಂ ಸುನಿಶ್ಚಿತೈರ್ಬಾಣೈರ್ಹನ್ಯತಾಂ ಯುಧಿರಾವಣಃ ಭ್ರಾತುರೇದಯಟಮಾಜ್ಞಾಯ ಲಕ್ಷ್ಮಣೋ ವಾ ಪರಂತಪಃ ಸ ಕಿಮರ್ಥಂ ನರವರೋ ನ ಮಾಂ ರಕ್ಷತಿ ರಾಘವಃ ಶಕ್ತೌ ತೌ ಪುರುಷವ್ಯಾಘ್ರೌ ವಾ ಹಿ ಭಗ್ನಿಸಮತೆ ಸೌ ಸುರಾಣಾಂ ವಿದುರ್ದರ್ಶೋ ಕಿಮರ್ಥಂ ಮಾಮುಪೇಕ್ಷಿತಃ ಮಮೈವ ದುಷ್ಕೃತಂ ಕಿಂಚಿತ್ ಮಾಹದಸ್ತಿ ನ ಸಂಶಯಃ ಸಮರ್ಥಾಪಿತೋ ಯನ್ಮಾಂ ನಾವೇಕ್ಷೇತೆ ಪರಂತಪೋ ವೈದೇಕ್ಯಾವತನಂ ಶುತ್ವಾ ಕರುಣಂ ಸಾಶ್ರುಭಾಷಿತಂ पुनरप्यहमार्ग्यां तापितं वचनमब्रून् तच्चोकमुखो रामो देवी सत्येन ते शपे रामे दुःखाद्भूते तु लक्ष्मणः परितप्यते कथञ्चित् भवति हृष्टानकालः परिशोचितम् अस्मिन् मुहूर्ते दुःखानामन्तं दृक्षिसुभामिनी तावुभौ नरशार्दूलौ राजपुत्रौ परन्तपो त्वद्दर्शनकृतोत्साहो लङ्कां भस्मीकरिष्यतः हत्वा समरे रौद्रं रावणं सभान्धं राघवस्त्वां परारोहे स्वां पुरीं नेतेद्रुं यत्तु रामो विजानीयाद्विज्ञानमनिन्दिते जन्मं तस्य प्रदातुं त्वमार्षि साभीक्षते सर्वाः वेण्युद्गतनमुत्तमं मुक्त्वा वस्त्रात् ददो वाक्यं मणिमेतं महाबलं व्रतगर्क्यमणिं दिव्यां तपहेतोरभूत्वः सरसाहसं प्रणमार्यागमने त्वरे गमने च कृतोत्साहं वेक्षवर्णीवर्धमानं च हिमावाच नकात्नाश्रुपूर्णमुखी दीना बाष्पगद्गतभाषणीयं वोत्पतनसम्भ्रान्ता शोकवेगसमाहता मावोचदु सीता सभाग्योस महाकवे द्रक्षि महाभावं रामं कमलोचनं लक्ष्मणं च महाबाहुं देवरं मे यशस्विनं सीतयाप्यमुक्तोऽहम् अब्रुं मैथिलीं तदा पृष्ठमारोह देवी मे क्षिप्रं जनकनन्दिनी यावत्ते दर्शयामि यद्या सुग्रीवं सलक्ष्मणं राघवं समहाभागे भर्तारमसिते क्षणे सा ब्रवीन् मां यतो देवी नैर्धर्मो महाकवेत्ते पृष्ठं शिवेहं स्ववशा हरिपुङ्गवा पुरा चेदं वीरं सृष्टा गात्रेण रक्षदात्राहं किं करिष्यामि कालेनोऽग्निपीडिता गच्छत्वं हरिशार्दूला यत्र तौ नृपते सुतौ इत्येवं मां समाभाष्य भूयः सन्देष्टमास्ताः हनुमन् स्नेहसिंहमागसङ्काशौ तावभौ रामलक्ष्मणौ सुग्रीवञ्च समहात्मं सर्वान् ब्रूया अनामजं यथा च स महाबाहुः मां तारयति राघवः तस्मात् दुःखाम्बुसम्भ्रोद्घातं समादितमर्षीमं च देवं शोकवेगं रक्षोभिरेभिः परिवर्तनं च ब्रूयास्तु रामस्य गतः समीपं शिवस्तते ध्यास्तु हरिप्रवीरा एतत्तावार्याटुवराजसिंहा सीतापितः प्राहविषादपूर्वं एतच्च बुद्ध्वा गतं मयात्मं श्रद्धत्स्व सीतां कुशलां समग्राम् इत्यार्षे श्रीमद् रामायणे वाल्मीकीये आदिकाव्ये सुन्दरकाण्डे सप्तषष्टितमः सर्गः ಈ ಅಧ್ಯಾಯ ಇದು ಸುಂದರಕಾಂಡದ ಕೊನೆಯ ಅಧ್ಯಾಯದ ಮೊದಲ ಅಧ್ಯಾಯ ಅಂದರೆ ಎರಡು ಅಧ್ಯಾಯಗಳಿವೆ ಅಷ್ಟೇ. ಇದರಲ್ಲಿ ಏನಪ್ಪ ಅಂತ ಕೇಳಿದ್ರೆ
ಆ ಕತೆ ಯಾರಿಗೂ ಗೊತ್ತಿರಲಿಲ್ಲ. ಈ ಸೀತೆ ಹೇಳಿದ ಕತೆ ರಾಮ ಮತ್ತು ಸೀತೆಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಚಿತ್ರಕೂಟದಲ್ಲಿ ನಡೆದಂತಹ ಕತೆ. ಚಿತ್ರಕೂಟದಲ್ಲಿ ರಾಮ ಮತ್ತು ಸೀತೆ ಏಕಾಂತದಲ್ಲಿ ಇರುವಾಗ ಆ ರಾಕ್ಷಸ ಬಂದು ಅವನು ಕಾಗೆಯ ವೇಷದಲ್ಲಿ, ಅದು ಬೇರೆ ಯಾವ ಜಾಗದಲ್ಲೂ ಅವಳಿಗೆ ಹಿಂಸೆಯನ್ನು ಕೊಡದೆ ಅವಳ ಸ್ತನಭಾಗದಲ್ಲಿಯೇ ಅವಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ರು ಕೂಡ ರಾಮನ್ ನೆಬ್ಬಿಸಬಾರ್ದಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವಳು ಬಹಳ ಹೊತ್ತು ತಡ್ಕೊಂಡ್ಳು. ಆದರೆ ತಡೆಯೋದಕ್ಕಾಗಲಿಲ್ಲ. ಆ ದುಃಖದಿಂದ ಅವಳ ರಕ್ತ ಕೆಳಗಡೆ ಬೀಳೋದಕ್ಕೆ ಆರಂಭವಾಯಿತು. ಆಗ ರಾಮನಿಗೆ ಬಿಸಿಯ ರಕ್ತದ ಸ್ಪರ್ಶವಾಗಿ ಮೇಲಕ್ಕೆದ್ದಾಗ, ಅಯ್ಯೋ ಯಾಕೆ ಹೀಗೆ ಮಾಡಿದೆ ಸೀತೆ, ನೀನು ಅವನು ಮೊದಲನೇ ಸಲ ತೊಂದರೆ ಕೊಟ್ಟಾಗಲೇ ನನಗೆ ಹೇಳ್ಬೋದಾಗಿತ್ತಲ್ಲ ಅಂದ. ರಾಮ, ನೀ ಮಲಗಿದೀಯಪ್ಪ, ಭಾಳ ಕಷ್ಟಪಟ್ಟಿದ್ದೀಯಾ, ನೀ ಮಲಗಿರಬೇಕು, ಅದಕ್ಕೆ ನಾನು ಎದ್ದೇಳಲಿಲ್ಲ ಅಂತ ಹೇಳಿದ್ಲು. ಆಗ ತಕ್ಷಣವೇ ರಾಮ ಕೋಪದಿಂದ ಅಲ್ಲಿ ಇದ್ದಂತಹ ಒಂದು ಹುಲ್ಲನ್ನು ತಗೊಂಡು ಆ ದರ್ಭದ ಹುಲ್ಲಿನಲ್ಲಿಯೇ ಬ್ರಹ್ಮಾಸ್ತ್ರವನ್ನು ಮಂತ್ರ ಪ್ರಯೋಗ ಮಾಡಿ ಅದನ್ನೇ ಬ್ರಹ್ಮಾಸ್ತ್ರವನ್ನು ಮಾಡಿ ಆ ರಾಕ್ಷಸನ ಮೇಲೆ ಪ್ರಯೋಗ ಮಾಡಿ, ರಾಕ್ಷಸ ಎಲ್ಲ ಕಡೆಯಲ್ಲೂ ತಪ್ಪಿಸ್ಕೊಳ್ಳೋಕೆ ಓಡಾಡ್ದೆ, ಎಲ್ಲೂ ಆಗಲಿಲ್ಲ. ಮತ್ತೆ ವಾಪಸ್ ಬಂದ. ಆ ಬ್ರಹ್ಮಾಸ್ತ್ರ ಅಟ್ಟಿಸ್ಕೊಂಡು ಬರ್ತಾ ಇತ್ತು. ಆಗ ಸೀತೆಯನ್ನು ನಿಂತ್ಕೊಂಡಾಗ ಸೀತೆ ಎಂಥ ಮಾತು ಹೇಳ್ಬಿಟ್ಲು ಅಂದರೆ, ಇಲ್ಲೊಂದು ಆ ಶ್ಲೋಕ ಅದ್ಭುತವಾದಂತಹ ಶ್ಲೋಕ. ಅವಳು ಹೇಳ್ತಾಳೆ, ವದಾರ್ಹಮಪಿ ಕಾಕುತ್ಸ ಕೃಪಯಾ ಪರ್ಯಪಾಲಯ ಮೋಗಮಸ್ತ್ರನ್ನ ಶಕ್ಯಂಚ ಕರ್ತು ಇತ್ಯೇವ ರಾಘವ. ಅದು ಹೇಳ್ತಾಳೆ, ಯಾರಿಗೇ ಆಗಲಿ ನಾವು ಶರಣಾಗತರಾಗಿ ಬಂದಾಗ ಅವರನ್ನು ಪ್ರಾಣ ತೆಗೆಯೋದು ಸೂಕ್ತವಲ್ಲ, ಬಿಟ್ಬಿಡು. ತನಗೆ ಸ್ವತಃ ಕಷ್ಟ ಕೊಟ್ಟಂತಹ, ತನ್ನ ಪ್ರಾಣವನ್ನೇ ತಿನ್ನಬೇಕು ಅಂತ ಬಂದಂತಹ ರಾಕ್ಷಸನಿಗೂ ಕೂಡ ಸೀತೆ ಹೇಳ್ತಾಳೆ, ವದಾರ್ಹಮಪಿ ಕಾಕುತ್ಸ, ಅವನು ವಧೆಗೆ ಅರ್ಹನಾಗಿದ್ದರೂ ಅವನನ್ನು ಶರಣಾಗತಿ ಮಾಡಿಬಿಡೋದು ನಮ್ಮ ಧರ್ಮ, ಬಿಟ್ಬಿಡು ಅಂತ ಹೇಳ್ತಾಳೆ. ಸೊ ಇದು ಇಲ್ಲಿನ ಒಂದು ಪ್ರಧಾನವಾದದ್ದು. ಅಂದರೆ ಸೀತೆ ಎಷ್ಟು ಅವಳು ಸಾಕ್ಷಾತ್ ಮಹಾಲಕ್ಷ್ಮಿ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ, ಅವಳು ಪುರುಷಕಾರ ಭೂತಳಾಗಿ ಬಂದ ಜೀವಗಳನ್ನೆಲ್ಲ ರಕ್ಷಿಸ್ತಾಳೆ ಅನ್ನೋದಕ್ಕೆ ಇಲ್ಲಿ ಉದಾಹರಣೆಯಾಗಿ ಇಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಆ ಕಥೆಯನ್ನು ರಾಮ ಎಲ್ಲರಿಗೂ ಹೇಳ್ತಾನೆ ಇವಾಗ ಇನ್ನೊಂದು ಸಲ. ಯಾಕಂದರೆ ಇಲ್ಲಿ ತನಕ ಯಾರಿಗೂ ಗೊತ್ತಿರಲಿಲ್ವಲ್ಲ, ಈಗ ಹೇಳ್ತಾನೆ. ಸೀತೆ ಹೇಳಿದಾಳೆ ಅಂತ ಹೇಳಿದ್ಮೇಲೆ ಹೇಳ್ತಾನೆ ಆ ಸೀತೆನ. ಇದೆಲ್ಲ ಆದಮೇಲೆ ಸರಿ ನಡೆಯೋಣ ಇನ್ನು ನಾವು ಒಂದು ಕ್ಷಣ. ಇನ್ನು ಎರಡನೇ ಪ್ರಸಂಗ ಅಲ್ಲೇ ಇದೆ. ಇಷ್ಟೆಲ್ಲ ದುಃಖದಲ್ಲಿರುವ ಸೀತೆಯನ್ನು ಹನುಮಂತ ಹೋಗಿ ಹೇಳ್ತಾನೆ, ತಾಯಿ, ನಾನು ಒಂದು ಕ್ಷಣವೂ ನೀನು ರಾಮನನ್ನು ನೋಡದೆ ಇರೋದಕ್ಕಾಗಲ್ಲ ಅಂತ ನನಗೆ ಗೊತ್ತು. ನನಗೆ ಬಹಳ ಶಕ್ತಿ ಇದೆ, ನಾನು ಇಲ್ಲಿಗೆ ಬಂದಿದ್ದೀನಿ, 100 ಯೋಜನ ದಾಟ್ಕೊಂಡು ಬಂದಿದ್ದೀನಿ. ನೀವೊಂದು ಕೆಲಸ ಮಾಡು, ನನ್ನ ಹೆಗಲ ಮೇಲೆ ಕುಳಿತುಕೊ, ನಾನು ಕ್ಷಣಾರ್ಧದಲ್ಲಿ ರಾಮನ ಹತ್ರ ಕರ್ಕೊಂಡು ಹೋಗಿ ಬಿಟ್ಕೊಡ್ತೀನಿ. ಈ ಕ್ಷಣವೇ ನಿನ್ನನ್ನು ಇಲ್ಲಿಂದ ರಾಮನ ಹತ್ರ ನಿನ್ನನ್ನು ಸೇರಿಸ್ತೀನಿ, ನನ್ನ ಭುಜದ ಮೇಲೆ ಕುಳಿತುಕೋ ಅಂತ ಹೇಳಿದಾಗ ಸೀತೆ ಹೇಳ್ತಾಳೆ, ನನ್ನನ್ನು ಅಪಹರಿಸಿದಂಥ ಅವನು ಇಲ್ಲಿಗೆ ಅಪಹರಿಸ್ಕೊಂಡು ಬಂದಪ್ಪ. ಆದರೆ ರಾಮ ಮಹಾವೀರ್ಯವಾನ್. ನಾವು ಈ ರೀತಿ ವಾಮ ಮಾರ್ಗದಲ್ಲಿಯೋ ಪರಪುರುಷನ ಮೇಲೆಯೋ ಹೊರಟೋದ್ರೆ ಮತ್ತೆ ಲೋಕದಲ್ಲಿ ನಿಂದೆಗೆ ಒಳಗಾಗಬೇಕಾಗ್ತದೆ, ಮತ್ತು ರಾಮನಿಗೆ ಬಲ ಇಲ್ಲ ಅಂತ ಆಗ್ಬಿಡುತ್ತೆ. ಇದಾಗಬಾರ್ದು. ರಾಮನ ಬಲವನ್ನು ಪ್ರಪಂಚ ನೋಡಬೇಕು. ನಾನು ನಿನ್ನ ಮೇಲೆ ಹತ್ಕೊಂಡು ಬಂದರೆ ಇದೊಂಥರ ಕದ್ದು ವಾಪಸ್ ಹೋದಂಗೆ, ಅಂದರೆ ತಪ್ಪಿಸ್ಕೊಂಡು ಹೋದಂಗೆ ಆಯಿತು. ನಮ್ಮ ಕ್ಷತ್ರಿಯ ವಂಶಕ್ಕೆ ಈ ರೀತಿ ಕದ್ದು ತಪ್ಪಿಸ್ಕೊಂಡೋಗಿ ಹೋಗಿ ಅಭ್ಯಾಸಗಳಿಲ್ಲ. ನಾವು ರಾಜಧರ್ಮದಲ್ಲಿಯೇ ಹೋಗಬೇಕು. ಆದ್ದರಿಂದ ರಾಮ ಬರಲಿ, ಇವನನ್ನು ಗೆದ್ದು ರಾವಣನನ್ನು ಸಂಹಾರ ಮಾಡಿ ನಾನು ಕರ್ಕೊಂಡು ಹೋಗ್ತಾನೆ, ಆ ಧೈರ್ಯ ನನಗಿದೆ, ಬರಲಿ ಅಂತ. ಅಂದರೆ ಹನುಮಾನ್ ನೀನು ಬಂದ್ಬಿಡು, ನಾನು ಹೆಗ್ಲ ಮೇಲೆ ಕರ್ಸ್ಕೊಂಡು ಹೋಗ್ತೀನಿ ಅಂದಾಗಲೂ ಕೂಡ ಸೀತೆ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಬಂದ ಮಾರ್ಗ, ಒಂದು ವೇಳೆ ಹನುಮಂತ ಮೊದಲೇ ತಂದು ಬಿಟ್ಟಿದ್ರೆ ಅದೇ ಥರ ಈಗ ವಾಪಸ್ ಹೋಗೋದಕ್ಕೆ ಅವಳು ಒಪ್ಕೋತಿದ್ಲು. ಆದರೆ ಬಂದಿರೋ ಮಾರ್ಗ ಯಾವುದು? ಅವನು ದುಷ್ಟತನದಲ್ಲಿ ಕದ್ದು ಬಂದಿದ್ದಾನೆ, ಈಗ ವಾಪಸ್ ಹೋಗೋದು ಸರಿನಾ ಅಂತ ಕೇಳ್ತಾಳೆ. ಇಲ್ಲಿಗೆ ಆ ರಾಮಾಯಣದ ವಾಲ್ಮೀಕಿ ಆದಿಕಾವ್ಯದಲ್ಲಿ 67ನೇ ಸರ್ಗ ಮುಕ್ತಾಯವಾಗ್ತದೆ. ಇದು 68ನೇ ಸರ್ಗ. ಅತಾಹಮುತ್ತರಂ ದೇವ್ಯಾಹ ಪುನರುಕ್ತ ಸ್ವಸಂಭ್ರಮಃ ನವಸ್ನೇಹಾನ್ ನರವ್ಯಾಘ್ರ ಸೌಹಾರ್ದನ್ವನ್ಯಮೇ ಏವಂ ಬಹುವಿಧಂ ವಾಚ್ಯೋ ರಾಮೋ ದಶರಥಿಸ್ತುಯಾ ಯಥಾ ಮಾಂ ಪ್ರಾಪ್ನುಯಾತ್ ಶೀಘ್ರಂ ಹತ್ವಾ ರಾವಣಮಾಹವೇ ಯದಿ ವಾ ಮನ್ಯಸೇ ವೀರಾ ವಸೈಕಾಹಮರಿಂದಮ ಕಸ್ಮಿಂಶ್ಚಿತ್ ಸಂವೃತೆ ದೇಶೆ ವಿಶ್ರಾಂತಶ್ವೋಗಮಿಷ್ಯಸಿ ಮಮ ಚಾಪ್ಯಲ್ಪಭಾಗ್ಯಾಯಾಃ ಸಾನ್ನಿಧ್ಯಾತ್ ತವ ವಾನರಾಸ್ಯ ಶೋಕವಿವಾಹಕಸ್ಯ ಮುಹೂರ್ತಂ ಸ್ಯಾದ್ ವಿಮೋಕ್ಷಣಂ ಗತೆ ಹಿ ತ್ವಯಿ ವಿಕ್ರಾಂತೆ ಪುನರಾಗಮನಾಯ ವೈ ಪ್ರಾಣಾನಾಂಪಿ ಸಂದೇಹೋ ಮಸ್ಯಾನ್ನಾತ್ರ ಸಂಶಯಃ ತವ ದರ್ಶನದ ಶೋಕೋ ಭೂಯೋ ಮಾಂ ಪರಿತಾಪಯೇತೆ ದುಃಖಾತ್ ದುಃಖಪರಾಭೂತಾಂ ದುರ್ಗತಾಂ ದುಃಖಭಾಗಿನಿ ಅಯಂಚ ವೀರಸಂದೇಹ ತಿಷ್ಟತೀವಂ ಮಾಕೃತಃ ಸುಮಹಾಂ ತತ್ಸಹಾಯೇಷು ಹರ್ಯಕ್ಷೇಷು ಹರೀಶ್ವರ ಕದನ್ನು ಖಲು ದುಷ್ಟಾರಂತರಿಷ್ಯಂತಿ ಮಹೋದಧಿಂ ತಾನಿ ಹರ್ಯಸ್ಯ ಹರ್ಯಕ್ಷಸೈನ್ಯಾನಿ
ತೌವಾ ನರವರಾತ್ಮಜೋತ್ರಯಾಣಾಮೇವ ಭೂತಾನಾಂ ಸಾಗರಸ್ಯಾಸ್ಯ ಲಂಘನೆ ಶಕ್ತಿ ಸ್ಯಾದ್ವೈನ ತೇಜಸ್ಯ ವಾಜೋರ್ವಾತವಚಾನಘ ತದಸ್ಮಿನ್ ಕಾರ್ಯ ನಿರ್ಯೋಗೆ ವೀರೈವಂ ದುರತಿಕ್ರಮೆ ಕಿಂ ಪಶ್ಯ ಸಮಾಧಾನಂ ಬ್ರೂಹಿ ಕಾರ್ಯವಿದಾಂಬರ ಕಾಮಮಸ್ಯ ತ್ವಮೇವೈಕಃ ಕಾರ್ಯಸ್ಯ ಪರಿಸಾಧನೆ ಪರ್ಯಾಪ್ತಃ ಪರವೀರಜ್ಞಾಯಶಸ್ಯಸ್ತೆ ಬಲೋದಯಃ ಬಲೈಃ ಸಮಗ್ರೈರ್ಯದಿ ಮಾಂ ಹತ್ವಾ ರಾಮಣಮಾಹವೇ ವಿಜಯೀ ಸ್ವಾಂ ಪುರೀಂ ರಾಮೋ ನಯೇತ್ತಸ್ಮಾದ್ ಯಶಸ್ವರಂ ಯತಾಹಂ ತಸ್ಯ ವೀರಸ್ಯ ವಾನಾದುಪಾಧಿನಾ ಹೃತಾ ರಕ್ಷಸಾ ತದ್ಭಯಾದೇವಾ ತಥಾ ನಾರ್ಹತಿ ರಾಘವ ಬಲೈಸ್ತು ಸಂಕುಲಂ ಕೃತ್ವಾ ಲಂಕಾಂ ಬರಬಲಾರ್ದನ ಪರಬಲಾರ್ದನಃ ಮಾಂ ನಯೇದ್ಯದಿ ಕಾಕುಸ್ತಸ್ತಸ್ಯ ಸದೃಶಂ ಭವೇತ್ ತದ್ಯಥಾ ತಸ್ಯ ವಿಕ್ರಾಂತಮನುರೂಪಂ ಮಹಾತ್ಮನಃ ಭವತ್ಯಾಹ ಪಶೂರಸ್ಯ ತಥಾ ತ್ವमुपपादय ತದರ್ಥೋಪಹಿತಂ ವಾಕ್ಯಂ ಪ್ರಶ್ರಿತಂ ಭೇದ ಸಂಹಿತಂ ನಿಶಮ್ಯಾಹಂ ತತಶೇಷಂ ವಾಕ್ಯಮುತ್ತರಮಬ್ರುವಂ ದೇವೀ ಹರ್ಯಕ್ಷಸೈನ್ಯಾನಾಮೀಶ್ವರಃ ಪ್ಲವತಾಂಬರಃ ಸುಗ್ರೀವಃ ಸತ್ವಸಂಪನ್ನಃ ತವಾರ್ತೆ ಕೃತನಿಶ್ಚಯಃ ತಸ್ಯ ವಿಕ್ರಮಸಂಪನ್ನಾಃ ಸತ್ವವಂತೋ ಮಹಾಬಲಾಃ ಮನಸ್ಸಂಕಲ್ಪಸಂಪಾತಾ ನಿದೇಶೇ ಹರಯಸ್ಥಿತಾಃ ತೇಷಾಂ ಡೋಬರಿನಾದಸ್ತಾತ್ ನ ತಿರ್ಯಕ್ ಸಜ್ಜತೆ ಗತಿಃ ನ ಚ ಕರ್ಮಸು ಸೀದಂತಿ ಮಹತ್ವಮಿತತೇಜಸಃ ಆಸಕೃತ್ತೈರ್ಮಹಾಭಾಗೈಃ ವಾನರೈರ್ಬಲದರ್ಪಿತೈಃ ಪ್ರದಕ್ಷಿಣೀಕೃತಾ ಭೂಮಿರ್ವಾಯುರ್ಮಾರ್ಗಾನುಸಾರಿಭಿः ಮದ್ವಿತಿಷ್ಯಾಶ್ಚ ತುಲ್ಯಾಶ್ಚ ಸನ್ನಿತತ್ರ ಮನೋಕಸಃ ಮತ್ತಃ ಪ್ರತ್ಯವರಃ ಕಶ್ಚಿನ್ನಾಸ್ತಿ ಸುಗ್ರೀವಸನ್ನಿಧೌ ತಾವದಿಹ ಪ್ರಾಪ್ತಃ ಕಿಂ ಪುನಸ್ತೆ ಮಹಾಬಲಾಃ ನ ಹಿ ಪ್ರಕೃಷ್ಟಾ ಪ್ರೇಷ್ಯಂತೆ ಹಿ ತರೇ ಜನಾಃ ತದಲಂ ಪರಿತಾಪೇನ ಜಯನ್ಮನ್ಯುರ್ವಪೈತು ಮೇ ಏಕೋತ್ಪಾತೇನ ವೈ ಲಂಕಾಮೇಷ್ಯಂತಿ ಹರಿದೂತಪಾಃ ಮಾಮಪೃಷ್ಟಗತೌ ತೌ ಚ ಚಂದ್ರಸೂರ್ಯಾ ವಿಬೋಧಿತೌ ತತ್ಪ್ರಕಾಶಂ ಮಹಾಭಾಗೇನ ಸಿಂಹಾವಾಗಮಿಷ್ಯತಃ ಹರಿಜ್ಞಂ ಸಿಂಹಸಂಕಾಸಂ ಕ್ಷಿಪ್ರಂ ದ್ರಕ್ಷಸಿರಾಘವಂ ಲಕ್ಷ್ಮಣಂ ಚ ಧನುಷ್ಪಾಣಿಂ ಲಂಕಾದ್ವಾನೋಪಸ್ಥಿತಂ ನ ಕದಂ ಶ್ರಾಯುಧಾನ್ ವೀರಾನ್ ಸಿಂಹಶಾರ್ದೂಲವಿಕ್ರಮಾನ್ ವಾನರಾನ್ ವಾರಣೇಂದ್ರಾಭಾನ್ ಕ್ಷಿಪ್ರಂ ದ್ರಕ್ಷಸಂಕತಾನ್ ಶೈಲಮುದಾನ್ ವಿಕಾಸಾನಾಂ ಲಂಕಾಂ ಮಲಯಸಾನುಷೂ ನರ್ದತಾಂಕವಿಮುಖ್ಯಾನಾಮಚರಾಚ್ರೋಷ್ಯತೆ ಸ್ವಯಂ ನಿವೃತ್ತವನವಾಸಂಚ ತ್ವಯಾ ಸಾರ್ಧಪರಿಂದಮಂ ಅಭಿಷಿಕ್ತಮಯೋಧ್ಯಾಯಾಂ ಕ್ಷಿಪ್ರಂ ದ್ರಕ್ಷಸಿರಾಘವಂ ತಥೋ ಮಜಾವಾಗ್ಭಿರದೀನಭಾಷಿಣ ಶಿವಾಭಿರಿಷ್ಟಾಭಿರಭಿಪ್ರಸಾದಿತಾ ಜಗಾಮ ಶಾಂತಿಂ ಮಮ ಮೈಥಿಲಾತ್ಮಜ ತವಾಪಿ ಶೋಕೇನ ತದಾತಿ ಪೀಡಿತಾ ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೆ ಸುಂದರಕಾಂಡೇ ಅಷ್ಟಷಷ್ಟಿತಮಃ ಸರ್ಗಃ. ಸುಂದರಕಾಂಡ ಕಂಪ್ಲೀಟ್ ಆಯ್ತು. ಇವಾಗ ಇಲ್ಲಿಗೆ ಮುಗೀತು. ಸುಂದರಕಾಂಡದ ಇದರಲ್ಲಿ ವಿಚಾರ ಏನು ಅಂದರೆ, ಕಡೆಯಲ್ಲಿ ಹನುಮಂತ ಕೇಳಿ ಹೇಳ್ತಾಳೆ, ಹನುಮಂತ ಈ ಇಷ್ಟು ದುರ್ಗಮವಾದಂತಹ ಕಾಡಿಗೆ ಬರೋದಕ್ಕೆ ಯಾರಿಗಾದರೂ ಸಾಧ್ಯವಾಗುತ್ತೆ? ಸಮುದ್ರವನ್ನು ಹಾರಿ, ಈ ಸಮುದ್ರವನ್ನು ಹಾರಿ ಬರೋದರಲ್ಲಿ ಏನಾದರೂ ಶಕ್ತಿ ಇದೆ ಅಂದರೆ 3 ಜನಕ್ಕಾಗೋದು. ಮೊದಲನೇದು ಅವನು ವಾಯು ಬರಬೇಕಿಲ್ಲಿ, ಗಾಳಿ. ಎರಡನೇದು ವೈನತೆ ಬರ್ಬೋದು, ಗರುಡ ಬರ್ಬೋದು ಇಲ್ಲಿಗೆ. ಮೂರನೇದು ನೀನು ಬರ್ಬೋದು. ಈ 3 ಜನ ಬಿಟ್ಟರೆ ಬಹುಶಃ ಈ ಪ್ರಪಂಚದಲ್ಲಿ ಇಲ್ಲಿ ತನಕ ಈ ರೀತಿ ಹಾರ್ಕೊಂಡು ಬರೋದಕ್ಕೆ ಸಾಧ್ಯವೇ ಆಗೋದು. ಸೊ ವಾಯುವಿಗೆ, ವೈನತೆಯನಿಗೆ ಮತ್ತು ನಿನಗೆ ಬಿಟ್ಟರೆ ಈ ಶಕ್ತಿ ಯಾರಿಗೂ ಇಲ್ಲ. ಆದ್ದರಿಂದ ನೀನು ಇಷ್ಟು ಶಕ್ತಿಯಾಗಿರೋನು, ನೀ ರಾಮಚಂದ್ರರನ್ನ ಲಕ್ಷ್ಮಣನಲ್ಲಿ ಕರ್ಕೊಂಡು ಬಂದೇ ಬರ್ತೀಯಾ ಅನ್ನೋ ನಂಬಿಕೆ ನನಗೆ ಬಂತು ಅಂತ ಸೀತೆ ಹೇಳಿದಾಗ, ಆವಾಗ ಅತ್ಯಂತ ವಿನಯದಿಂದ ಹನುಮಾನ್ ಒಂದು ಮಾತು ಹೇಳ್ತಾನೆ, ತಾಯಿ ನೀನು ಈ ಕಪಿಸೈನ್ಯವನ್ನು ಪೂರ್ತಿ ನೋಡಿಲ್ಲ. ಈ ಕಪಿಸೈನ್ಯದಲ್ಲೇ ಅತ್ಯಂತ ಕಡಿಮೆ ಶಕ್ತಿ ಇರೋನು ಯಾರಾದರೂ ಇದ್ದರೆ ಅದು ನಾನು. ಇಲ್ಲೆಲ್ಲ ಇರೋರೆಲ್ಲ ನನಗಿಂತ ಮಹಾತ್ಮರು, ನನಗಿಂತ ಚಿಕ್ಕವನು ಸುಗ್ರೀವನ ಸೈನ್ಯದಲ್ಲಿ ಯಾರೂ ಇಲ್ಲ. ಎಂಥ ಮಾತು ಹೇಳ್ತಾನೆ. ಮತ್ತ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧವು. ನನಗಿಂತ ಕಡಿಮೆ ಇರೋರು ಯಾರೂ ಇಲ್ಲ, ಎಲ್ಲ ದೊಡ್ಡವರೇ ಇರೋದು ನನಗಿಂತ. ಪ್ರವರರು ನಾನು, ಅವರೆಲ್ಲ ಪ್ರವೀಣರು. ಅದೇ ಥರ ನನಗೆ ಇಟ್ಟಿರೋದು ಎಕ್ಸಾಮ್, ಪ್ರವರ ಪ್ರವೀಣ. ಅದಕ್ಕೆ ಮತ್ತ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧವು. ಆದ್ದರಿಂದ ನೀನು ಯೋಚಿಸಬೇಡ, ನಾನೇ ಇಷ್ಟು ಚಿಕ್ಕವನು ಇಲ್ಲಿಗೆ ಬಂದು ಇಷ್ಟು ಸಾಹಸ ಮಾಡಿದ್ದೀನಿ ಅಂದರೆ ಇನ್ನು ನನಗಿಂತ ಪರಾಕ್ರಮಶಾಲಿಗಳು ಎಷ್ಟು ಜನ ಇದ್ದಾರೆ, ಅವರೆಲ್ಲ ಏನು ಮಾಡ್ತಾರೆ ಚಿಂತನೆ ಮಾಡಬೇಡ. ಅತಿ ಶೀಘ್ರದಲ್ಲಿ 2 ಪುರುಷ ಸಿಂಹರು ಇಲ್ಲಿಗೆ ಬರ್ತಾರೆ, ಲಂಕೆಯನ್ನು ಗೆಲ್ತಾರೆ. ಲಕ್ಷ್ಮಣನ ಜೊತೆಯಲ್ಲಿ ಬಂದ ರಾವಣನನ್ನು ಸಂಹಾರ ಮಾಡ್ತಾರೆ. ಅಯೋಧ್ಯೆಗೆ ಮತ್ತೆ ವಾಪಸ್ ಹೋಗಿ ನಿನಗೆ ಪಟ್ಟಾಭಿಷೇಕ ಆಗುತ್ತೆ, ಚಿಂತಿಸಬೇಡ ಅಂತ. ಆದ್ದರಿಂದನೇ ಈ ಕಡೆಯಲ್ಲಿ ಸುಂದರಕಾಂಡ ಅಂತ ಯಾಕೆ ಹೆಸರು ಅಂತಂದರೆ, ಇದರ ಅಧ್ಯಾಯದ ಕೊನೆಯ ಭಾಗವೇ ಸುಂದರವಾಗಿ ಮುಕ್ತಾಯವಾಗಿದೆ. ಅಂದರೆ ಭಯವನ್ನೆಲ್ಲ ಬಿಡು, ಮಂಗಳ ಉಂಟಾಗುತ್ತೆ, ನಿನಗೆ ಮತ್ತೆ ವಾಪಸ್ ಬಂದ್ಬಿಡ್ತೀಯಾ ಅನ್ನೋ ಧೈರ್ಯ ಇಬ್ಬರಿಗೂ ಬಂದ್ಬಿಡ್ತು. ಯಾರಿಗೆ?
ಸೀತೆಗೂ ಬಂತು, ರಾಮನಿಗೂ ಬಂತು, ಲಕ್ಷ್ಮಣನಿಗೂ ಬಂತು, ಸುಗ್ರೀವನಿಗೂ ಬಂತು, ವಿಭೀಷಣನಿಗೂ ಬಂತು, ಎಲ್ಲರಿಗೂ ಬಂದ್ಬಿಡ್ತೀವಿ. ಅಂದರೆ ವಿಭೀಷಣ ಇಲ್ಲಿಲ್ಲ ಇವಾಗ. ವಿಭೀಷಣ ಮುಂದೆ ಬಂದು ಯುದ್ಧಕಾಂಡದಲ್ಲಿ ಸೇರ್ಕೊಳ್ತಾನೆ. ಆದರೂ ಕೂಡ ಇವರಿಗೆಲ್ಲರಿಗೂ ತೀರ್ಮಾನವಾಯಿತು ಇದು ಸುಂದರಕಾಂಡದಲ್ಲಿ ಅಂತ. ಹಾಗಾಗಿ ಈ ಸುಂದರಕಾಂಡದ ಮಂಗಲವನ್ನು ಹೀಗೆ ಮಾಡಬೇಕು. ಈ ಸುಂದರಕಾಂಡವನ್ನು ಓದಿದ್ರೆ ಕೆಲವು ಸರ್ಗಗಳನ್ನು ಓದಲೇಬೇಕು ಅಂತ ನಿಯಮ ಇದೆ. ಆದ್ದರಿಂದ ಇನ್ನು 3-4 ಸರ್ಗಗಳನ್ನು ಓದಲೇಬೇಕು. ಅದಾಗಿದ ತಕ್ಷಣ ಪಟ್ಟಾಭಿಷೇಕ ಸರ್ಗವನ್ನು ಓದಿ ಪಟ್ಟಾಭಿಷೇಕವನ್ನು ರಾಮನಿಗೆ ಮಾಡೋಣ. ಏನು 4 ಸುಂದರಕಾಂಡ ಪಾರಾಯಣ ಮಾಡಬೇಕಾದ್ರೆ 2-3 ವಿಚಾರಗಳನ್ನು ಓದಲೇಬೇಕು ಅಂತ. ಒಂದನೇದು ಸಂಕ್ಷೇಪ ರಾಮಾಯಣ, ಪೂರ್ತಿ ರಾಮಾಯಣವನ್ನು ಓದಲೇಬೇಕು. ಇನ್ನೊಂದು ರಾಮಾವತಾರ ಸರ್ಗ, ರಾಮ ಹುಟ್ಟಿದ ಜಾಗವನ್ನು ಓದಬೇಕು. ಮತ್ತು ಸೀತಾರಾಮ ಕಲ್ಯಾಣ ಅವನನ್ನು ಓದಬೇಕು. ಮತ್ತು ಸೀತಾ ಮತ್ತು ರಾಮ ಇಬ್ಬರು ಅತ್ಯಂತ ಸುಖವಾಗಿದ್ದದ್ದನ್ನು ಓದಬೇಕು. ಅದರ ಮಧ್ಯದಲ್ಲಿ ಯುದ್ಧಕಾಂಡದಲ್ಲಿ ನಾಗಪಾಶ ವಿಮೋಚನ ಸರ್ಗವನ್ನು ಓದಬೇಕು. ಯಾಕೆಂದರೆ ನಮಗೇನಾದರೂ ಸಂಸಾರ ಬಂಧನದಲ್ಲಿ ಹಾವುಗಳು ಕಚ್ಚಿದ್ರೆ ಅವೆಲ್ಲ ಹೋಗಲಿ ಅಂತ. ಆದಿತ್ಯ ಹೃದಯವನ್ನು ಓದಬೇಕು. ರಾವಣ ವಧೆಯನ್ನು ಓದಬೇಕು. ರಾಮಸ್ತುತಿ ಪಟ್ಟಾಭಿಷೇಕವನ್ನು ಓದಬೇಕು ಅಂತ ನಿಯಮ. ಇನ್ನೊಂದು 10-15 ನಿಮಿಷಗಳಾಗ್ತದೆ. ದಯವಿಟ್ಟು ಹಾಗೇ ಇರಿ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಚ ವಾಲ್ಮೀಕಿರ್ಮುನಿ ಪುಂಗವಾನ್ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವೃತಃ ಚಾರಿತ್ರೇಣ ಚ ಕೋಯುಕ್ತಃ ಸರ್ವಭೂತೇಷು ಕೋಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್ ಕೋಚಿತ ಕ್ರೋಧೋದ್ಯುತಮಾನ್ ಕೂಯಕಃ ಕಸ್ಯ ಬಿಭ್ರತಿ ದೇವಾಶ್ಚ ಧಾತರೋಷಸ್ಯ ಸಂಯುಗೆ ತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಲಹಂ ಮೇ ಮಹರ್ಷೇ ತ್ವಂ ಸಮರ್ಥೋಸ್ಮಿ ಜ್ಞಾತುಮೇವಂ ವಿಧಂಡರಂ ಶ್ರುತ್ವಾ ಚೈತತ್ರಿಲೋಕಜ್ಞೋ ವಾಲ್ಮೀಕಿರ್ನಾರದೋ ವಚಃ श्रूयतामिति चामन्त्र्या प्रविष्टो वाक्यमब्रवीत् बहवो दुर्लभाश्चैव यत्त्वया कीर्तिता गुणाः मुने वक्ष्याम्यहं बुद्ध्वा धैर्युक्तः श्रूयतां नरः इक्ष्वाकुवंशप्रभो रामो नाम दिनेष्टुतः नेतात्मा महावीर्यो द्युतिमान् धृतिमान् वश्रीः बुद्धिमान् नीतिमान् वाग्मी श्रीमान् शत्रुनिधनमहाबलां सोमहाबाहू कम्बुग्रीवो महाहनुः महारस्को महेश्वासो गूढचतुर्वृन्दमहाजानुबाहुः सुशिरः सुलाटश्रीक्रमः समस्तः सिद्धवर्णप्रतापवान् पीनवक्षो विशालाक्षो लक्ष्मीवान् चपलक्षणः धर्मज्ञः सत्यसन्धश्च प्रजानां च हितैषितः यशस्वी ज्ञानसम्पन्नः शुचिर्वश्यः समाधिमान् प्रजापतिसमश्रीमान् धाता विष्णुशोधनः रक्षिता जीवलोकस्य धर्मस्य परिरक्षिता रक्षिता स्वस्य धर्मस्य सुजनस्य च रक्षिता वेदवेदाङ्गतत्त्वज्ञो धनुर्वेदे च निष्ठितः सर्वशास्त्रार्थतत्त्वज्ञः स्मृतिमान् प्रतिभात्मान् सर्वलोकप्रियः दूरदीनात्मा विचक्षणः सर्वदा विगतस्सद्भिः समुद्रेव सिन्धुभिः आर्यः सर्वसमस्तैव सदैव प्रियदर्शनः स च सर्वगुणोपेतः कौसल्यानन्दवर्धनः समुद्रेव गाम्भीर्य धैर्येण हिमवानिवा विष्णुना सदृशो वीर्य सोमोत्प्रियदर्शनः कालाज्ञसृशक्रोधे क्षमया पृथिवी समाधनतेन समस्त्यागे सत्ये धर्मविवापरः तमेवं गुणसम्पन्नं रामं सत्यपराक्रमं ज्येष्ठं श्रेष्ठगुणैर्युक्तं प्रियं दशरथसुतं प्रकृतीनां च हितयुक्तं प्रकृतिप्रियकाम्यया युवराज्येन संयोक्तमेतत्प्रीत्या महीपतिः तस्याभिषेकसम्भ्रम्भां दृष्ट्वा भार्यात् कैकेयी पूर्वं दत्तवरा देवी परमेन मयाचितः विवासं च रामस्य भरतस्याभिषेकं ससत्यवदनान् राजा धर्मपाशेन संविदः विवादयामासु तं रामं दशरथप्रियं सजग्रामनं वीरः प्रतिज्ञानुपालयन् पितुर्वचनात् निर्देशात् कैकेय्याः प्रकारणात् तं व्रजन्तं प्रियो भ्राता लक्ष्मणानुजगामः स्नेहात् विनयसम्पन्नः समुद्रानन्दवर्धनः भ्रातरं दयितो भ्रातुः सौभृत्रावनुदर्शन् रामसीता भार्या नित्यं प्राणसमाहिता जनकस्य कुले जाता देवमादेव निर्मिता सर्वलक्षणसम्पन्ना नारीणां तमा वधूः सीताप्यनुपता रामं शेषीनं रोहिणी यथा पूरैरुणुतो दूरं वेत्रा दशरथेन च शृङ्गे भैरपुरे सूतं गङ्गाकूले विसर्जिते गोमासाद्य धर्मात्मा निषादाधिपतिं प्रियं गुहेन सीतो रामो लक्ष्मणेन सीतया देवनेन वनं गत्वा नदीस्तीर्त्वा भूतकाः चित्रकूटमनुप्राप्य भरद्वाजस्य शासनात् रम्यमावसतं कृत्वा रममाणावनेत्र्यः देवगन्धर्वसङ्काशास्तत्र वयेन्द्रवसन् चित्रकूटं गते रामे पुत्रशोकादुरस्तदा राजा दशरथस्वर्गं जगाम विलपं सुतं मृते तु तस्मिन् भरतो वसिष्ठप्रमुखैर्द्विजैः नियुज्यमानो राज्याय नैतद्राज्यं महाबलः स जगामवनं वीरो रामपादप्रसादकः गत्वा तु महात्मानं रामं सत्वराक्रमम् आयच्चाद्भ्रातरं रामम् आर्यभाव पुरस्कृतः त्वमेव राजा धर्मज्ञा इति रामं वचो ब्रवीत् रामो परमोदारः सुमुखः सुमहायशाः नैचैचत्पितुरादेशाद्राज्यं रामो महाबलः पादुके चास्य राज्यस्य नासं दत्त्वा पुनः पुनः निवर्तयामासतो भरतं व्रताग्रजः सकाममनवाप्यैव रामपादा उपस्पृशन् नन्दिग्रामे क्रोद्राज्यं
रामागमनकाङ्क्षया गते श्रीमान् सत्यसन्दोचितेन्द्रियारामस्तु पुनरालक्ष्य नागरस्य जनस्य च तत्रागमनेकाग्रो दण्डकान् पुरुषेशः पुरुषमहारण्यं रामो राजीवलोचनः विरातं राक्षसं हत्वा शरभङ्गं ददर्शः सुतीक्ष्णं चाप्यगस्तं चागस्त्यभ्रातरं तदा अगस्त्यवचनाच्चैव जग्राघान् यन्तशरासं खड्गं च परमप्रीतस्तूणी राक्षसायुगौ वसस्तस्य रामस्य वने वनचरैः सह अभ्यागमन् सर्वे वधयासुरराक्षसां सतेषां प्रतिशुश्रावा राक्षसानां वधं मुने प्रतिज्ञाश्च रामेण वधः संविदरक्षसां ऋषीणामग्निकल्पानां दण्डकारण्यवासिनां तेन तत्रैव सदा जनस्थाननिवासिनः विरूपिता शूर्पणखा राक्षसी कामरूपिणी ततः शूर्पणखा वाक्यात् यद्युक्तात् सर्वराक्षसान् करं त्रिशिरसं चैव भूषणं चैव राक्षसम् निजगानगणे रामस्तेषां चैव पदानुगान् वने तस्मिन् निवसता जनस्तान् निवासिनां राक्षसां निहतान्यासन् सहस्राणि चतुर्दशा ततो ज्ञातिपदं श्रुत्वा रावणः क्रोधमूर्छितः सहायं परयामास मारीचं रामराक्षसं वार्यमाणस्य कुशो मारीचेन स रावणः न विरोधो बलवतो क्षमो रामेण तेन तेनादृतद्वाक्यं रावणः कालचोदितः जगामसः मारीचः तस्य आश्रमपदं तदा तेन माया विना दूरम् अभवा कृपात्मजो जहारभार्यान् रामस्य गृध्रं हृत्वा जटायुषं गृद्धं च नहतं दृष्ट्वा हृतां श्रुत्वा च मैथिलीं राघवशोकसन्तप्तो विललापाकुलेन्द्रियः ततस्तेनैव शोकेन गृध्रं दग्ध्वा जटायुषं मार्गमाणो वने सीतां राक्षसं सन्तदर्शः कबन्धं नामरूपेण विदितं घोरदर्शनं तन्निहत्य महाबाहुर्ददाह सर्गतस्य तदस्यामासा शबरीं धर्मचारिणीं श्रमणीं धर्मनिपुणाम् अभिगच्छेति राघवं सोऽभ्यगच्छन् महातेजा शबरीं शत्रुसूदनः शबर्या पूजितः सम्यग्रामो दशरथात्मजः पंपातीरे हनुमता संगतो बाणेन हनुमद्वचना चैव सुग्रीवेण समागतः सुग्रीवाय च तत्सर्वं शंसद्रामो महाबलः आदितस्तद्यथा वृत्तं सीतायाश्च विशेषतः सुग्रीवश्चापि तत्सर्वं श्रुत्वा रामस्य वानरः चकार सत्यं रामेण पिता प्रीतश्चैवाग्निसाक्षिकं ततो वानरराजेनावैरानुगतं प्रति रामयावेदितं सर्वं प्रणयात् दुःखितेन च प्रतिज्ञातं च रामेण तदा वालिवदं प्रति वालिनश्च बलं तत्र कथयामास वानरः सुग्रीवश्चिङ्कितस्तासीन् नित्यं वीर्येण राघवे राघवप्रतयार्थं तु दुन्दुभे कायमुत्तं दर्शयामास सुग्रीवो महाप्रभुसन्निभमुत्कृत उत्स्मयित्वा महाबाहु प्रेक्षजास्ति महाबलः पादाङ्गुष्ठेन चिक्षेप सम्पूर्णदशोजनं विवेदस पुनः सालान् अप्स्वेकेन महेशुना गिरिं प्रसादरञ्चैवाजनेत् प्रजेन्द्रदे ततः प्रीतमनास्तेन विश्वस्तः स महाकपिः किष्किन्धां रामसहितो जगाम च गुहां तदा ततो गर्जद्दरिवरः सुग्रीवो हेमपिङ्गलः तेन नादेन महता निर्जगाम हरीश्वरः हनुमान्य तदातारां सुग्रीवेण समागतः निर्जगान तत्रेण शरेणेकेन राघवः ततः सुग्रीववचनात् धृत्वा वालिनमाहवे सुग्रीवमेव तद्राज्ये राघवः प्रतिपादयते स च सर्वान् समानीय वानरान् वानरर्षभः दिशः प्रस्ताव्यामास दिदृक्षुर्जनकात्पदं ततो गृध्रस्य वचनात् सम्पातेर्हनुमान् बलि शतयोजनविस्तीर्णं बप्लुवेलवरान्नं तत्र लङ्कां समासाद्यापुरीं रावणपालितां ददर्श सीतां ध्यायन्तीम् अशोकावनिकां गतां निवेदयित्वाभिज्ञानं प्रवृत्तिं च निवेद्य च समाश्चास्य वेदेहिं वर्धयामास्तोर्णं पञ्चसेनानगरान् भूत्वा सप्तामन्त्रीसुतानपि सूरमक्षं च निष्पृष्ट ग्रहणं समुपगामुत अस्त्रेणोन्मुक्तमात्मानं ज्ञात्वा पैतामहाद्वरात् मर्षेन् राक्षसान् वीरो यन्त्रणस्यादनुच्चया ततो दग्धपुरीं लङ्कां ऋते सीतां च मैथिलीं रामाय प्रेमाख्यातं मुनराजान् महाकपिः सोऽभिगम्य महात्मानं कृत्वा रामं प्रदक्षिणं निवेदितमेवयमात्मा दृष्ट्वा सीते च तत्त्वदा ततः सुग्रीवसहितो गत्वा तीरां महोदधेः समुद्रं क्षोभयामास शरीरादित्यसन्निभैः दर्शयामास आत्मानं समुद्रः परिताम्पतिः समुद्रवचनाच्चैव नलं सेर्वकारयत् तेन गत्वा प्रीं लङ्कां हत्वा रावणमावहे रामः सीतामनुप्राप्य परं प्रीडां वागमत् तामुवाचतो रामः पुरुषञ्जनसम्पदे पृष्यमाणा सा सीता द्वेषाज्ज्वलनं सति ततोऽग्निवचनात् सीता ज्ञात्वा विगतकल्मषां बभूव रामः सुष्टात्मा पूजितः सर्वदेवतैः कर्मणा तेन महता त्रैलोक्यं सचराचरं सौदर्शगणं तुष्टं राघवस्य महात्मनः अभिषिच्य च लङ्कायां राक्षसेन्द्रं विभीषणं कृतकृत्यस्तदा रामो विज्वरः प्रमोदः देवताभ्यो वरं प्राप्य समुत्तां च वानरान् अयोध्यां प्रस्थितो रामः पुष्पकेण सोद्धृतः भरद्वाजाश्रमं गत्वा रामः सत्यपराक्रमः भरतस्यान्तिकं रामो हनुमन्तं व्यसर्जयत् पुनराख्यायिकां जल्पन् सुग्रीवसहितस्तदा पुष्पकं तत्समारोह्य नन्दिग्रामं ययो तदा नन्दिग्रामे जटां हित्वा भ्रातृभिः सहितो नगः रामः सीतामनुप्राप्य राज्यं पुनरवाप्तवान् प्रहृष्टमुदितो लोकस्तुष्टः पुष्टः सुधार्मिकः निरामयो ह्यरोगश्च दुर्भिक्षविवर्जितः न पुत्रमरणं किञ्चित् रक्षन्ति पुरुषः क्वचित् नार्यश्च विधवा नित्यं
भविष्यन्ति पतिव्रताः न चं भयं किञ्चिन्नाप्नुमज्जन्ति जन्तवः न मातजं भयं किञ्चिन्नाभिज्वरकृतं तथा न चाभिक्षुद्भयं तद्रा न तस्करभयं तथा नगराणि च राष्ट्राणि धनधान्ययुतानि च नित्यं प्रमुदिताः सर्वे यथा कृतयुगे तथा